ಯಾಕ್ರಿ ಏನಾಯ್ತು? ಸಪ್ಪಗಾಗಿ ಹೋಗ್ಬಿಟ್ರಿ? ಅಲ್ಲ, ನಮ್ಮ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡು ಅವ್ರ ಮನೆ ಮಗಳನ್ನ ನಮ್ಮ ಮನೆಗೆ ಕಳಿಸ್ಕೊಟ್ಟಿದ್ದಾರೆ ಅವರು. ಈಗ ಅವ್ರ ಮಗಳಿಗೆ ಇಲ್ಲಿ ತೊಂದರೆ ಆಯ್ತು ಅಂತ ಗೊತ್ತಾದ್ರೆ ಅವ್ರ ಮನಸ್ಸಿನ ಜೊತೆಗೆ ನನ್ನ ಮೇಲೆ ಇಟ್ಟಿರೋ ನಂಬಿಕೆನೂ ಚೂರಾಗ್ಬಿಡುತ್ತಲ್ಲ. ಇಲ್ಲ ರೀ, ಹಾಗೆಲ್ಲ ಏನೂ ಆಗಲ್ಲ ಬಿಡಿ. ಆಗ್ಬಾರ್ದು ಸರೋಜಾ, ಲಕ್ಷ್ಮಿಗೆ ಯಾವ ತೊಂದರೆನೂ ಆಗ್ಬಾರ್ದು. ಇನ್ಮೇಲೆ ಅವಳಿಗೆ ಯಾವ ತೊಂದರೆನೂ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ರೀ, ಲಕ್ಷ್ಮಿಗೆ ಹೊಸ ಫೋನು ನಾನು ಕೊಡಿಸ್ತೀನಿ ಸರೋಜಾ. ಆದಿ ಯಾಕೆ ಹೀಗೆ ಮಾಡ್ತಾನ? ಅವಳಿಗೆ ಫೋನ್ ಕೊಡಿಸ್ಬೇಕು ಅಂತ ಆದಿ ಬೆಳಗ್ಗೆನೆ ಅಂಗಡಿಗೆ ಹೋಗಿದ್ದಾನೆ. ಇಷ್ಟೊತ್ತಲ್ಲಾಗಲೇ ಕೊಡಿಸಿರ್ತಾನೆ. ನನ್ನ ಮಗ ಏನು ಕೆಟ್ಟವನಲ್ಲ, ಆಗ್ಲೂ ಅಷ್ಟೆ, ಈಗಲೂ ಅಷ್ಟೆ. ಒಳ್ಳೇದಮ್ಮ. ಆದಿ, ಯಾಕೆ ಇಷ್ಟು ಲೇಟು? ಆದಿ, ಲಕ್ಷ್ಮಿ ಟೆಸ್ಟ್ ಹೇಗ್ ಮಾಡಿದ್ರಿ? ಆದಿ, ಟೆಸ್ಟ್ ಹೇಗಾಯ್ತು? ಲಕ್ಷ್ಮಿ, ಹೇಗಾಯ್ತು ಟೆಸ್ಟ್ ಎಲ್ಲ? ಆದಿ, ಹೇಗಾಯ್ತು ಟೆಸ್ಟ್ ಹೇಳೋ? ಹೆಂಗೋ ಆಯ್ತು ಬಿಡಜ್ಜಿ. ನಂಗೆ 99, ಅವಳಿಗೆ 98. ಹಾ, ಏನು? ಅಂದ್ರೆ ಅದು ಅವಳಿಗೆ 99, ನನಗೆ 98. ತುಂಬಾ ಸಂತೋಷ ಆಯ್ತು ಪುಟ್ಟ. ನಿಮ್ ತಾತ ಇದ್ದಿದ್ರೆ ಅದೆಷ್ಟು ಖುಷಿ ಪಡ್ತಿದ್ರೋ ಏನೋ. ಹಳ್ಳಿಯಿಂದ ಬಂದ ಹುಡುಗಿ ಮೊದಲನೇ ಟೆಸ್ಟ್ ಅಲ್ಲೇ 99 ಮಾರ್ಕ್ಸ್ ತಗೊಂಡಿದೀಯಲ್ಲ ನೀನು. ಪಾವನಿ, ಹೋಗಿ ಸಕ್ಕರೆ ತಗೊಂಡ್ ಬಾ. ಅಜ್ಜಿ, ನಂದು 98, ಅವಳಿಗಿಂತ ಒಂದೇ ಒಂದು ಮಾರ್ಕ್ಸ್ ಕಮ್ಮಿ. ಅವಳನ್ನ ಮಾತ್ರ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದೀರಲ್ಲ, ಸರಿನಾ? ಅಯ್ಯೋ ಅಯ್ಯೋ, ನನ್ ಮುದ್ದು ಕೂಸೆ, ನೀನು ನಿಮ್ ತಾತನಿಗಿಂತ ತುಂಬಾ ಮೇಲಿದೀಯ ಕಣೋ. ಇದುವರೆಗೂ ನಿಮ್ ತಾತ ನಿಮ್ಮಪ್ಪ ಯಾರು 98 ಮಾರ್ಕ್ಸ್ ತಗೊಂಡೇ ಇಲ್ಲ. ನೀನ್ ನೋಡು, ಅವ್ರನ್ನೇ ಮೀರಿಸ್ಬಿಟ್ಟಿದ್ಯಾ. ಅಜ್ಜಿ, ಆದಿಗೆ 1 ಸ್ಪೂನ್ ಎಕ್ಸ್ಟ್ರಾ ತಿನ್ಸಿ. ನನಗ್ 1 ಮಾರ್ಕ್ಸ್ ಅವನಿಗಿಂತ ಜಾಸ್ತಿ ಬಂದಿದೆ ಅಂತ ನನಗಿಂತ ಅವನೇ ತುಂಬಾ ಖುಷಿಯಾಗಿದ್ದ. ಹೀಗೆ ಇಬ್ರು ಖುಷಿಯಾಗಿರಿ. ಕಾಂಪಿಟೇಷನ್ ಅಲ್ಲಿ ಚೆನ್ನಾಗಿ ಓದಿ, ಸರಿನಾ? ತಗೋ. ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಂತ ಗೊತ್ತಲ್ವಾ ನಿನಗೆ? ಸಾರಿ ಅತ್ತೆ, ಅದು ಕಾಲೇಜಲ್ಲಿ ಇವತ್ತು ಸರಿ, ಕಾಲೇಜ್ ವಿಷಯ ಎಲ್ಲ ಮನೇಲಿ ಬೇಡ. ತಗೋ ಇದನ್ನು. ಮನೆ ಕೆಲಸ ಎಲ್ಲ ಹಾಗೆ ಇದೆ. ಎಲ್ಲ ಮಾಡ್ತೀನಿ ಅಂತ ನೀನೇ ಒಪ್ಕೊಂಡಿದ್ಯಾ. ಇದ್ರೆ ರಾತ್ರಿಗೆ ಬೇಕಾಗಿರೋ ಅಡುಗೆ ಲಿಸ್ಟ್ ಇದೆ, ಎಲ್ಲಾನು ಮಾಡು. ಇನ್ನು 1 ಗಂಟೆಲಿ ಎಲ್ಲರೂ ಊಟಕ್ಕೆ ಬರ್ತಾರೆ. ಮಾಡಬೇಕು. ಯಾಕೆ ನಾವೆಲ್ಲ ಮಾಡಲ್ವಾ? ಬರೀ ಕೂತು ತಿಂದ್ರೆ ಸಾಲದು, ಬೇಗ ಬೇಗ ಅಡುಗೆ ಮಾಡೋದನ್ನು ಕಲಿಬೇಕು. ಸರಿ ಅತ್ತೆ, ಮಾಡ್ತೀನಿ. ಆಗ್ಬೇಕು, ಹಂಗೆ ಆಗ್ಬೇಕು. ನನ್ನಂತ ಪಾಪದ ಹುಡುಗಂಗೆ ಮನ್ಸುಟಿಯಲ್ಲ, ಅದಕ್ಕೆ ಈ ಶಿಕ್ಷೆ. ಬೇರೆಯವ್ರ ನೋವನ್ನ ನೋಡಿ ಖುಷಿ ಪಡೋದು ವಿಕೃತಿ. ಏನಾದ್ರೂ ಬುದ್ಧಿ ಹೇಳ್ತೀಯ ಲಕ್ಷ್ಮಿ? ನಿನಗೆ ಕಿವಿ ಚೆನ್ನಾಗಿ ಕೇಳಿಸುತ್ತೆ ಅಂತ ನನಗೂ ಗೊತ್ತು. ಕೇಳಿಸ್ತು. ಬೇರೆಯವ್ರ ನೋವಲ್ಲಿದ್ದಾಗ ಅದನ್ನ ನೋಡಿ ಖುಷಿ ಪಟ್ರೆ ವಿಕೃತಿ. ಆದ್ರೆ ನೀನು ಬೇರೆಯವಳು ಅಲ್ವಲ್ಲ, ನೀನು ನಮ್ಮವಳು, ಅದಕ್ಕೆ ಖುಷಿ ಪಡ್ಬೋದು.
ಈ ಆಪಲ್ ವಾಶೇ ಆಗಿಲ್ಲ. ಲಕ್ಷ್ಮಿ, ನೀನ್ ಎಲ್ಲ ಕೆಲಸ ಮಾಡ್ಬೇಕು ಅಂತ ಅಮ್ಮ ಹೇಳಿಲ್ವಾ? ಮತ್ ನಾನು ಇಷ್ಟೊತ್ತು ಮಾಡಿದ್ದೇನ್ ಕೆಲ್ಸ? ಅಷ್ಟ್ ಮಾಡಿದ್ರೆ ಸಾಕಾಗಲ್ಲಮ್ಮ, ಮಲ್ಟಿ ಟಾಸ್ಕಿಂಗ್ ಮಾಡ್ಬೇಕು. ಬಾಯ್ಲಿ, ಈ ಆಪಲ್ ವಾಶ್ ಮಾಡ್ಕೊಡು. ಬಾ ಅಂದೆ. ಹಂಗಲ್ಲ, ಎರಡೂ ಕೈಲಿ ತೊಳಿಬೇಕು. ನೀನ್ ರಾಕ್ಷಸ ಆಗ್ಬೇಕು ಅಂತ ಅನ್ಕೊಂಡ್ರು ನಿನ್ ಒಳಗೊಬ್ಬ ರಕ್ಷಕ ಇದ್ದಾನೆ ಆದಿ. ನಿಜವಾಗ್ಲೂ ನೀನು ತುಂಬಾ ಒಳ್ಳೆ ಮನ್ಸಿರೋನು. ಕೆಟ್ಟೋಂತರ ಯಾಕೆ ನಿನ್ನ ನೀನೇ ಪೋಟ್ರೆ ಮಾಡ್ಕೋತಾ ಇದ್ಯಾ? ಮನ್ಸಲ್ಲೇ ನನ್ಗೇನೋ ಶಾಪ ಹಾಕ್ತಿದ್ಯಾ ಅನ್ಸುತ್ತೆ. ದೇವ್ರ ಹತ್ರ ನಿನ್ ಬಗ್ಗೆ ಒಳ್ಳೇದಾಗ್ಲಿ ಅಂತ ವರ ಕೇಳಿದ್ರು ನಿನ್ ಶಾಪ ಅಂತಾನೆ ಅನ್ಕೋತೀಯ ಬಿಡು. ನನಗೆ ಒಳ್ಳೇದಾಗಕ್ಕೆ ದೇವ್ರ ಹತ್ರ ಯಾಕೆ ಕೇಳ್ಕೋಬೇಕು? ಸಿಂಪಲ್ ಆಗಿ ನೀನ್ ಊರಿಗೆ ಹೋದ್ರೆ ಸಾಕಾಗಲ್ವಾ? ನಿನಗ್ ಒಳ್ಳೇದಾಗ್ಲಿ ಅಂತಲ್ಲ ದೇವ್ರ ಹತ್ರ ಕೇಳ್ಬೇಕಾಗಿರೋದು. ದೇವ್ರೇ, ಈ ಆದಿಗೊಂಚೂರು ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಬೇಕು.